ಇನ್ನು ಬಸವರಾಜ ರಾಯರೆಡ್ಡಿ ಅವರ ವರಸೆ ನೋಡಿ ಹೆಂಗಿದೆ ಅಂತ. ನಾನು ಡಿ ಕೆಗಿಂತ ಮೊದಲೇ ಶಾಸಕ, ನಾವೇನು ಲೆಕ್ಕಕ್ಕಿಲ್ವಾ? ಸಿದ್ದರಾಮಯ್ಯನವ್ರು ಹೇಳಿದ್ರೆ ನಾನಿಲ್ವಾ ಮುಖ್ಯಮಂತ್ರಿ ಆಗೋಕ್ಕೆ? ನಮ್ಮನ್ನು ಕೂಡ ಪರಿಗಣಿಸಬೇಕು. ಅವ್ರು ಇನ್ನೂ ಪಟ್ಟಿ ಹೇಳಿದ್ದಾರೆ, ಒಬ್ಬರೇ ಅಲ್ಲ. ನಾನಿಲ್ವಾ, ಪರಮೇಶ್ವರ್ ಇಲ್ವಾ, ಸತೀಶ್ ಜಾರಕಿಹೊಳಿ ಇಲ್ವಾ, ಎಂ ಬಿ ಪಾಟೀಲ್ ಇಲ್ವಾ ಅಂತ ಕೂಡ ಕೇಳಿದ್ದಾರೆ ರಾಯರೆಡ್ಡಿ. ಅವರು ಪಕ್ಷದ ಅಧ್ಯಕ್ಷರು ಹೌದು, ಜವಾಬ್ದಾರಿ ನಾಯಕರು ಹೌದು. ಅವರೆಲ್ಲ ಹೇಳ್ಯಾರ ನಾನು ಮುಖ್ಯಮಂತ್ರಿ ಅಂತ ಹೇಳಿ? ಅವರೆಲ್ಲ ಹೇಳ್ಯಾರ್ರಿ? ಹೇಳಿಲ್ಲ, ಅವರು ಹೇಳಿಲ್ಲ. ಇದು ಸುಮ್ಮನೆ ಊಹಾಪೋಹಗಳ ಮುಖಾಂತರ ಪಕ್ಷದಲ್ಲಿ ಗೊಂದಲ ಆಗ್ತಾ ಇದೆ. ಇದಕ್ಕೆ ಕಾರಣ ಕೆಲವು ಮಂದಿ ಎಮ್ ಎಲ್ ಎಗಳು ಅಭಿಮಾನಕ್ಕೆ ಶಿವಕುಮಾರ್ ಆಗಲ್ರಿ ಅಂತ ಹೇಳಿ ತಪ್ಪೇನಿದೆ ಅದ್ರಾಗ? ಈಗ ಅವನು 8-10 ಮಂದಿಗೆ ಅಧ್ಯಕ್ಷ ಟಿಕೆಟ್ ಕೊಟ್ಟಿರ್ತಾನೆ, 12 ಮಂದಿಗೆ ಕೊಟ್ಟಿರ್ತಾನೆ, ಅವ್ರು ಇದ್ದಾರೆ ಆಗಲಿ ಅಂತ ಹೇಳ್ತಾರೆ. ದಟ್ ಮೀನ್ಸ್ ಅವ್ರು ಆಗ್ತಾರಂತಲ್ಲ. ಇರ್ಬೋದು, ಆಸೆ ಆಕಾಂಕ್ಷೆಗಳು ಇರಲ್ಲ ಅಂತ ನಾನು ಹೇಳಲ್ಲ. ಈಗ ನನಗಿಲ್ವಾ? ನಾನು ಅವ್ರಿಗಿಂತ ಮೊದಲೇ ಎಮ್ ಎಲ್ ಎ ಆಗಿದ್ದೇನೆ. ಏನದರರ್ಥ ನಾವೇನು ಲೆಕ್ಕಕ್ಕೆ ಇಲ್ವಾ? ಎಲ್ಲರಿಗೂ ಆಸೆ ಇರ್ತದೆ. ಈ ಸಿದ್ದರಾಮಯ್ಯ ಇಲ್ಲ ಅಂದ್ರೆ ನಾನು ಇದ್ದೀನಿ, ಪರಮೇಶ್ವರ್ ಇದ್ದಾರೆ, ಜಾರಕಿಹೊಳಿ ಇದ್ದಾರೆ, ಎಂ ಬಿ ಪಾಟೀಲ್ ಇದ್ದಾರೆ, ಹಿಂಗೆ ಒಂದು ದೊಡ್ಡ ಲಿಸ್ಟ್ ಇದೆ. ಎಲ್ಲರೂ ಆಗ್ಬೇಕಂತಿರ್ತದೆ. ನಮ್ಮ ಹೈಕಮಾಂಡ್ ವೀಕ್ ಇಲ್ಲ. ಅವರು ಇದು ಏನೋ 4 ಮಂದಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಈಗಾಗಲೇ ಅವರು ಇವತ್ತು ನಾಳೆ ತೀರ್ಮಾನ ತೆಗೆದುಕೊಳ್ತಾರೆ. ಸ್ಪಷ್ಟವಾದಂಥ ಹೇಳಲೇಬೇಕಾಗಿದೆ ಪಾರ್ಟಿಗೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ, ನನಗೂ ಗೊತ್ತಾಗ್ತದೆ. ಆದರೆ ಡೆಫಿನೆಟ್ಲಿ ಅವರ್ ಪಾರ್ಟಿ ಹೈಕಮಾಂಡ್ ವಿಲ್ ಟೇಕ್ ಅಪ್ರಾಪ್ರಿಯೇಟ್ ಡಿಸಿಷನ್. ಇಟ್ ಇಸ್ ನಾಟ್ ಈಸಿ. ಸಿದ್ದರಾಮಯ್ಯ ಬದಲಾವಣೆ ಮಾಡಿಬಿಡ್ತಾರೆ ಅನ್ನೋದು ಸುಲಭದ ಕೆಲಸ ಅಲ್ಲ.